ಹಾಯ್ ಎಲ್ಲರಿಗೂ ನಮಸ್ಕಾರ. ಆಫ್ಟರ್ ಲಾಂಗ್ ನಾನು ವೀಡಿಯೋನ ಮಾಡ್ತಾ ಇರೋದು. ತುಂಬ ದಿನ ಆಗೋಗಿತ್ತು ವೀಡಿಯೋನ ಮಾಡೇ ಇರಲಿಲ್ಲ. ಹಾಗೆ ಅಮ್ಮನ ಮನೆಗೆ ಬಂದು ಕೂಡ ತುಂಬ ದಿನ ಆಗಿತ್ತು. ಅಮ್ಮ ನನಗೆ ವೆಯ್ಟ್ ಮಾಡ್ತಾಯಿದ್ರು, ಯಾವಾಗ ಬರ್ತಾಳೆ ಇವಳು ಅಂತ ಹೇಳಿ. ಸೊ ಅವ್ರು ಮೊದಲೇ ಆರ್ಡ್ರ್ ಮಾಡಿದರು, ನೀನು ಬಂದಿದ ತಕ್ಷಣ ನನಗೆ ಅಂಟಿನ ಉಂಡೆ ಮಾಡಿಕೊಡು ಅಂತ ಹೇಳಿ. ಸೊ ನಾನು ಅದನ್ನೇ ಇವಾಗ ರೆಡಿ ಮಾಡ್ಕೋತಾ ಇರೋದು. ಅವರು ಮೊದಲೇ ಡ್ರೈ ಫ್ರೂಟ್ಸ್ ಎಲ್ಲ ರೆಡಿ ಮಾಡ್ಕೊಂಡಿದ್ರು, ಕೊಬ್ಬರಿ ಎಲ್ಲ ತುರ್ಕೊಂಡು. ನಾನು ಅದನ್ನು ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಇವಾಗ ಬ್ಲೆಂಡ್ ಮಾಡ್ಕೊಳ್ಳೋಕೆ ರೆಡಿ ಮಾಡ್ಕೋತಾ ಇದ್ದೀನಿ. ಇದರದ್ದು ಸಪ್ರೇಟ್ ವಿಡಿಯೋ ಬೇಕು ಅಂತಂದರೆ ನಾನು ಇದರ ರೆಸಿಪಿ ವಿಡಿಯೋನ ನಾನು ಆಲ್ರೆಡಿ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ಬೇಕು ಅಂತಂದರೆ ಚೆಕ್ ಮಾಡಿ. ಗೋಕಾಕಲ್ಲಿ ಇದನ್ನು ಕರದಂಟು ಅಂತ ಕರೀತಾರೆ. ನನಗೆ ಅಲ್ಲಿ ಹೋದ್ಮೇಲೆ ಗೊತ್ತಾಗಿದ್ದು ಅದು ಅಷ್ಟೊಂದು ಫೇಮಸ್ ಇದು ಕರದಂಟು ಆ ಪ್ಲೇಸಲ್ಲಿ ಅಂತ ಹೇಳಿ. ಹಾಗೆ ಮಹಾರಾಷ್ಟ್ರದಲ್ಲಿ ಇದನ್ನು ಡಿಂಕ್ ಲಡ್ಡು ಅಂತ ಕರೀತಾರೆ. ನಾನು ಇದಕ್ಕೆ ತುಂಬ ಕಡಿಮೆ ಹಾಕ್ಕೊಂಡಿದ್ದೀನಿ ಬೆಲ್ಲದ ಪಾಕನ, ಯಾಕೆ ಅಂತಂದರೆ ಖರ್ಜೂರ ಜಾಸ್ತಿ ಆ್ಯಡ್ ಮಾಡಿದ್ದೀವಿ ಇದಕ್ಕೆ, ಹಾಗಾಗಿ ಅದರಲ್ಲೇ ಸ್ವೀಟ್ ಇರುತ್ತೆ ಅಂತೇಳಿ ತುಂಬ ಕಡಿಮೆ ಹಾಕಿದ್ದೀನಿ ಪಾಕನ. ಇದನ್ನು ಬಿಸಿ ಇದ್ದಾಗಲೇ ಉಂಡೆ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. ಮಧ್ಯದಲ್ಲಿ ಸ್ವಲ್ಪ ತುಪ್ಪನ ಮಿಕ್ಸ್ ಮಾಡಿಕೊಂಡು ಉಂಡೆ ಮಾಡಿದ್ರೆ ಇನ್ನೂ ಚೆನ್ನಾಗಿ ಬರುತ್ತೆ. ನಾವು 300 ಗ್ರಾಮ್ ಅದನ್ನು ತೊಗೊಂಡಿದ್ದು ಎಲ್ಲ ಇಂಗ್ರೀಡಿಯೆಂಟ್ನ. ಸೊ 50 to 60 ಲಡ್ಡು ಬಂದಿತ್ತು. ತುಂಬ ಚೆನ್ನಾಗಿ ಬಂದಿದೆ, ಟೇಸ್ಟಿಯಾಗಿ ಖುಷಿಯಾಗೋಯಿತು. ಹಾಗೆ ಅಮ್ಮ ಈವ್ನಿಂಗ್ ಕಾಫಿ ಕುಡುವಾಗ ಮಿಸ್ ಮಾಡ್ಕೊತಿದ್ರು ನಮ್ಮ ಹಸ್ಬೆಂಡ್ಗೆ, ನೀನಂತೂ ಕಾಫಿ ಕುಡಿಯಲ್ಲ, ನಮ್ಮ ಅಳಿಯನಾದರೂ ಕಾಫಿ ಪಾರ್ಟ್ನರ್ ಇರ್ತಿದ್ರು ಅಂತ ಹೇಳಿ. ಸೊ ಅದಾದಮೇಲೆ ಅಪ್ಪ ನೈಟು ಪಾನಿಪುರಿ ತಂದಿದ್ರು. ಸೊ ಅದನ್ನು ತಿನ್ಕೊಂಡು ಅಮ್ಮನ ಕಾಲು ಎಳ್ಕೊಂಡು ಹಾಗೆ ಟೈಮ್ ಪಾಸ್ ಮಾಡಿದೆ. ಅದಾದಮೇಲೆ ನಾನು ಅವತ್ತಲ್ಲೇ ಉಳ್ಕೊಂಡೆ. ಮತ್ತು ಮಾರ್ನಿಂಗ್ ಎದ್ದೇಳೋಷ್ಟರಲ್ಲಿ ಅಪ್ಪ ಅಮ್ಮ ಇಬ್ಬರು ಎದ್ದಿದ್ರು. ಅಪ್ಪ ಅಮ್ಮಂಗೆ ಅಡುಗೆ ಮನೇಲಿ ಹೆಲ್ಪ್ ಮಾಡ್ತಿದ್ರು ಪಲಾವ್ ಮಾಡೋದಕ್ಕೆ ಅಂತ ಹೇಳಿ. ಅದಾದಮೇಲೆ ನಾವು ಮೈಸೂರಿಗೆ ಬರಬೇಕಿತ್ತು ವಾಪಸ್ಸು ಮಾರ್ನಿಂಗು. ಸೊ ಗಾನುಗಿನ್ನೂ ನಿದ್ದೆ ಆಗಿರಲಿಲ್ಲ. ಅದಾದಮೇಲೆ ಪಲಾವ್ ಆ್ಯಂಡ್ ಬೋಂಡ ರೆಡಿ ಇತ್ತು. ಸೊ ಇಬ್ಬರು ತಿಂಡಿ ತಿನ್ನೋಕ್ಕೆ ರೆಡಿ ಆದ್ವಿ. ತಿಂಡಿ ತಿನ್ಕೊಂಡು ನಾವು ಇಬ್ಬರು ರೆಡಿ ಆದ್ವಿ, ಲಗೇಜ್ ಎಲ್ಲ ಪ್ಯಾಕ್ ಮಾಡಿಕೊಂಡು. ಹಾಗೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.